ಗುರುವಿನ ಧ್ಯಾನ ಮಾಡುವುದು ಒಂದೇ, ಶತ್ಕೊಟ್ಟು ಜನರು ಸಭಾ ಕೂಡಿರಲಿ ಕೇಳು ಕಿವಿಯು ಒಂದೇ, ಬೆಳೆಯುವ ತಾಯಿಯ ಮಲೆ ಹಲವಂದೇ, ತಿಳಿಯುವ ಸದ್ಗತಿ ದಾರಿಯು ಒಂದೇ, ಗುರುವಿನ ಮೂಲ ಮಂತ್ರ ಒಂದೇ, ದೇವರ ನಾಮ ನಾವು ಕೊಟ್ಟಿದ್ದರೇನು ಮಾಡು ಭಕ್ತಿ ಒಂದೇ, ಬಡವ ಬಲ್ಲವನ ಮರ್ಯಾದೆ ಒಂದೇ, ಸತ್ಯ ನಿತ್ಯ ನೋಡು ನಾಲಿಗೆ ಒಂದೇ, ಪಲ್ಲವ ಎಲ್ಲ ಕಾಣುವುದೊಂದೇ, ಸೂರ್ಯ ಪ್ರಕಾಶ ಬ್ರಹ್ಮಾಂಡ ತುಂಬ ಬೆಳಕು ಬೀಳುವುದೊಂದೇ, ಆದಿ ಅನಾದಿ ನಾದವು ಒಂದೇ, ತಂದಿ ಬಿಂದು ನದಿ ಆಕಾರ ಒಂದೇ, ಆಕಾರದೊಳು ಆತ್ಮನು ತಾವಂದೇ, ನಂದು ನಿಂದು ಎಂಬ ಭೇದ ಬೆಳೆಸವ ತಿಳಿಸು ಜ್ಞಾನ ಒಂದೇ, ಮರ ಬೆಳೆದರೇನು ಬಡ್ಡಿಯು ಒಂದೇ, ಹೂಕಾಯಿ ಬೀಜ ಇರುವುದು ಒಂದೇ, ಈ ನಡು ಎಲ್ಲ ನಂದು ನಿಂದೆ, ಅಂತ್ಯ ಕಾಲದಲ್ಲಿ ಸಂತಿ ಮಾಡಿಕೊಂಡ ಹೊಂಟ ಹೋಗುವುದೊಂದೇ, ಅಂತ್ಯ ಕಾಲದಲ್ಲಿ ಸಂತಿ ಮಾಡಿಕೊಂಡು ಹೊಂಟ ಹೋಗುವುದೊಂದೇ ಅಂತ ಹೇಳ್ತಾ ತಾಳತಕ್ಕ ಯಾರು ಮಾತಾಡಿದವರು ಇದನ್ನು ಮಾತಾಡಿದವರು ಹಂಗೆ ಮಾಡಬೇಕು ಹಿಂಗೆ ಮಾಡಿ 16 ಮಂದಿ ಹದಗಾರ ಕೂಡಿ ಚರ್ಮ ಹದಗೆಸಿ ಇಟ್ಟಾಗ ನಾವೆಲ್ಲ ಸವಾಲ ಹದಗೆಳ್ಸಾಕ ಭಾಳ ಮಾತಾಡಿದ್ರೆ ಆಗುದಿಲ್ಲ. ಇವತ್ತು ನಾವು ಏನಾದ ಅಂದ್ರೆ ಇವತ್ತೊಂದು ಏನು ನಮ್ಮನ್ನು ಭಾಳ ಅಂಜಿಗೆ ಭಾಳ ಬರಕತ್ತೈತಿ. ನಾವು ಹಗಲಿ ಸೂರ್ಯನ ಮುಂದೆ ಡ್ಯೂಟಿಗೆ ಚಂದ ಆಗುದಿಲ್ಲ. ಅದಕ್ಕೆ ಇವತ್ತು ನಮ್ಮ ಹಗಲಿ ಸೂರ್ಯನಂತ ಹುಚ್ಚರು ಇವತ್ತು ನಮ್ಮ ಮುಂದದಾರ ಒಕ್ಕಲ್ತನದ ತಾಯ್ಬೇರ್ದ ಅವ್ರು ಅದಾರ. ಮೊದಲ ಒಂದು ಹಿಂಡು ಕುರಿಗಳನ್ನ ಹೊಡೆಸುವಂತ ಪುಂಡ ಕುರುಬರಿದ್ರು. ಅವಾಗ ಭಾಳ ಮಂದಿ ಹಿಂಡು ಕುರಿ ಹೊಡೆಸ್ತಿದ್ರು. ಈಗಿಲ್ಲ ಅವರು ಒಂದು 4-5 ಕುರಿ ಅವ್ರು ಸಾಕ್ಯಾರ. 16 ಕುರಿ 20 ಕುರಿ ಬಿತ್ತುವಂತ ರೈತರಿದ್ರು. ಅವರು 2 ಎಕರೆ 3 ಎಕರೆಗೆ ಬಂದಾವು. ಮತ್ತಿನ ಭಾಳ ಮಂದಿ ಪುರಾಣ ಮಂದಿ ಕೂಡ್ಸಾವ್ರಿದ್ರು. ನಮ್ಮ ಸಿದ್ದೇಶ್ವರ ಅಪ್ಪಗೋಡು, ಇಬ್ರಾಹಿಂ ಸುತಾರ್ ಅವರು, ಆಮೇಲೆ ಈಶ್ವರ ಮಂಟ್ರು ಅವರು ಸಭಾ ಕೂಡಿಸ್ತಿದ್ರು. ಇನ್ನು ಅಂತ ಮಂದಿ ಕೂಡ್ಸಾಕಿಂದು ಅಪ್ಪರು ಯಾರ ತಾಯ್ಬೇರಾಗಿ ಉಳ್ದಾರ ಅಂದ್ರೆ ನಮ್ಮ ಕಣ್ಣೇರಿ ಮಾಡೋದು ಅಜ್ಜಾರು ಒಬ್ಬರೇ ಉಳ್ದಾರ. ಅವರ ಹೋಗ್ದಾರ. ಆ ಸಭಾ ನಿಂದ್ರದು ಅವ್ರಿಗೆ ಅವ್ರು ಬಿಟ್ಟರೆ ಯಾರಿಗೂ ನಿಂದ್ರುದಿಲ್ಲ. ಯಾಕಂದ್ರೆ ನಮ್ಮ ಕುರಿ ಒಟ್ಟು ದಡ್ಡಿ ಬಾಗ್ಲ ಕರ್ದ ಹರಿದು ಹೋಗ್ಬಿಟ್ಟಾವ. ಇವು ಒಟ್ಟು ನಮ್ಮ ಕುರಿ, ಇವು ದಿನ ಕೂಡಿ ಮೇವ್ತಾವ್ರಿ. ಇವ್ ನಗಲಿಸಿ ಬ್ಯಾರಿ ಮಾಡ್ಬೇಡ್ರಿ. ಇವು ಒಟ್ಟು ನಮ್ಮ ಕುರಿ, ಇವು ದಿನ ಕೂಡಿ ಹೋಗ್ತಾವ್ರಿ. ಇವ್ ನಗಲಿಸಿ ಬ್ಯಾರಿ ಮಾಡ್ಬೇಡ್ರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಾಗ ಭಾಳ ತಕ್ಕ ಇಟ್ಟಿಟ್ಟು ಎಲ್ಲ ಹೇಳಿದ್ರು, ಎಲ್ಲ ಮಾಡಿದ್ರು. ಕೂಸಿನ ತೂಗವ್ರು ಅವ್ರ, ಕೂಸಿನ ತೊಟ್ಲ ತೂಗವ್ರು ಅವ್ರ, ಶಿವಟಿ ಜಗಳ ಹಚ್ಚಿ ಹೋಗವ್ರು ಅವ್ರ. ಹೀಗಾಗಿ ನಾವೆಲ್ಲ ಏನ್ ಮಾಡ್ಬೇಕು ರೈತರು ನಾವೆಲ್ಲ ನೋಡ್ಕೊಂಡು ಹೇಗಂದ್ರೆ ನಾವೆಲ್ಲ ಹೆಂಗಂದ್ರೆ ಗಾಟಿ ನೋಡ್ತಾರ ನಡು ಗಾಟಿ, ಈ ಕಾಡಿ ಗಾಟಿ ದನಲ್ಲಿ ಗಾಡಿ ದಳತ್ತಲ್ಲ, ಹಾಗೆ ನಾವು ರೈತರು ಈ ಕಾಡಿ ನಾವ ದಳಲ್ಲ ಆ ಕಡೆ ಅವ್ರ ಬರೀ ನಾವು ಒಟ್ಟರು ಕೂಡ ಎಳಗಾಡಿಸಿ ಹೋಗಿಬಿಡ್ತಾರ. ಯಾರು ನಮಗೆ ಉದ್ಧಾರ ಮಾಡೋರಿಲ್ಲ. ಏನು ಉದ್ಧಾರ ಆಗ್ಬೇಕು ಅನ್ನೋದು ಭಾವನೆ ಇತ್ತಂದ್ರೆ ನಿಮ್ಮ ದುಡುಕಿ, ನಿಮ್ಮ ನಂಬಿಕೆ, ನಿಮ್ಮ ಶಕ್ತಿ ನಿಮ್ಮನ್ನು ದೊಡ್ಡವ್ರು ಮಾಡ್ತತಿ. ಯಾರಿಂದ ದೊಡ್ಡವ್ರಾಗಕ್ಕೆ ಸಾಧ್ಯ ಇಲ್ಲ. ಯಾರು ಮಾಡೋಂಗಿಲ್ಲ. ಯಾಕಂದ್ರೆ ನಾವು ಒಟ್ಟರು ಏನಾಗಿತ್ತು ಅಂತ ತಿಳ್ಕೊಳ್ಳೋರು ಬೆಳೆ ಹತ್ತೇವು. ಕಾಲರ್ ನೋಡ್ರಿ ಜಗತ್ತು ಹೆಂಗಾಗೈತೆ ಅಂದ್ರೆ ಒಂದು ಮಾತು ಹೇಳ್ತೀನಿ. ಕುಡ್ಡನ ಗಂಟ ಕಿವುಡು ತುಳು ಮಾಡ್ತಾನೆ, ಮೂಗು ಬಿದ್ದುಕೊಂಡು ನೋಡ್ತಾನೆ. ಹಂಗಾಗಿ ಕುಡ್ಡನ ಗಂಟ ಕಿವುಡು ತುಳು ಮಾಡಕತ್ತಾನೆ, ಮೂಗು ಬಿದ್ದುಕೊಂಡು ನೋಡ್ತಾನೆ. ಕುಡ್ಡಿಗೆ ಕೇಳಲ್ಲ. ಮತ್ತೆ ಕಿವುಡು ತುಳು ಮಾಡ್ತಾನೆ ಹೇಳ್ದೆ ಅದೇ ಮತ್ತೆ ಕೀ ಕೇಳವಲ್ಲ. ಇದು ಮತ್ತೆ ಹೇಳ್ಬೇಕಂತ ಇದಕ್ಕೆ ಮಾತು ಬರುವಲ್ಲ. ಹಂಗಾಗಿ ಇಟ್ಟೇವ್ ನಾವು ಎಲ್ಲರೂ ಏನೇನು ಮಾಡಕ್ಕೆ ಅಪ್ಪಾರ ಕಡೆದು ಏನಾಗೋದಿಲ್ಲ, ಯಾರ ಕಡೆನೂ ಯಾವ್ದು. ಇವ್ ಹಬ್ಜೇನ್ ಹುಳ ಎಬ್ಸಾವ್ರ ಬ್ಯಾರೆ ಇರ್ತಾನೆ, ಜೇನ್ ಬಿಡಿಸೋರ ಬ್ಯಾರೆ ಇರ್ತಾರ. ಹಬ್ಜೇನ್ ಹುಳ ಎಬ್ಸಾವ್ರ ಬ್ಯಾರೆ, ಜೇನ್ ಬಿಡಿಸೋರ ಬ್ಯಾರೆ, ಹುಳ ಕಳ್ಕೊಂಡು ಮನೆಗೆ ಹೋಗಿ ಮಕ್ಕಳು ದವಾಖಾನೆ ಸೂಜಿ ಮಾಡ್ಕೊಳ್ಳೋರು ಅವ್ರು ಬ್ಯಾರೆ ಇರ್ತಾರೆ. ಅದಕ್ಕೆ ಹಿಂಗೆಲ್ಲ ಆಗೋದು. ಯಾಕಂದ್ರೆ ನಮ್ಮ ರೈತರು ಹೆಣಿವಾರ ಏನಾಗೈತಿ ಅಂದ್ರೆ ಅಪ್ಪವ್ರಿಗೆ ಇದಾಗ ಗೊತ್ತೈತಿಲ್ಲ. ಒಬ್ಬ ನಮ್ಗೆಲ್ಲ ನಾ ಭಾಳ ತಳಗಿನ ಮಟ್ಟ ಮಂದಿ ಕೂಡ ಬದುಕ್ತೀನಿ, ಅಡ್ಡಾಡ್ತೀನಿ, ನೋಡ್ತೀನಿ. ಅಪ್ಪ ಪುಣ್ಯದವ್ರ ನೀವಿಟ್ಟು ಮಂದಿ ಸ್ವಾಮಿಗಳು ಅದಿರಿ, ನಿಮ್ಮಿಂದ ನಮ್ಮ ರೈತ ಬಾಂಧವ್ರಿಗೆ ಒಂದು ಪುಣ್ಯ ಕೆಲಸ ನೀವು ಒಂದು ಮಾಡ್ಬೇಕು. ಏನ್ ಮಾಡ್ಬೇಕಂದ್ರ ಈ ಎಲ್ಲ ಎಂತ ಕಾಯ್ದೆ ತಂದೆ ತಪ್ಪು ನಮ್ಮ ಸರ್ಕಾರ ಯಾರ ಮ್ಯಾಲ ಯಾರ್ದು ಈಗ ಐದು ಅಧಿಕಾರ ಆದ ಗಂಧ ಬಿಡಿಯಂಗಿಲ್ಲ, ಮದ್ವೆ ಹೆಣ್ತಿನ ಕಂಡ್ರು ಹಿಡಿಯಂಗಿಲ್ಲ, ತುಡುಗು ಮಾಡೋದ್ರ ಹಿಂಗೆ ಆಗಿಬಿಟ್ಟೈತಿ. ಯಾರು ಹಿಡಿಯಲ್ರು. ಏನ್ ನೋಡಿ ಕೇಳ್ತೇವೆ ಜನ ನೋಡ್ತೇವೆ. ಅವ್ರು ಇವ್ರು ಬೇವ್ತಾರ, ಇವ್ರನ್ನ ಅವ್ರು ಬೇವ್ತಾರ. ನಿಮ್ಮದು ಬೈಲಿ ತಗೋತೇವೆ, ನಿಮ್ಮದು ಬೈಲಿರ್ತೇವೆ. ನಮ್ಮದು ಯಾರು ಬೈಲಿ ತೆಗ್ಯಾವ ನಾವು ನೀರಾಗ ಮುಳುಗಾಕತ್ತೇವಿ. ಅವ್ರು ತೆಗಿಯಾಕ ಹೊಟ್ಟಾರ. ನಾವು ರೈತರು ನೋಡೋರು ಯಾರು ಅಂದ್ರೆ ಒಂದು ಪರಮಾತ್ಮ ಅಂದ್ರೆ ನಮ್ಮನ್ನು ನೋಡೋ. ಅವನಿಂದ ನಾವೆಲ್ಲ ಉಳಿಬೇಕು, ಬಾಳ್ಬೇಕು. ಇನ್ನು ಅವರಿಂದ ಯಾರಿಂದ ಏನೂ ಆಗುದಿಲ್ಲ. ಇವ್ರು ಒಟ್ಟು ನಮ್ ಗಂಟ ಗಪ್ ಮಾಡಿ ನಮ್ಗೆ ಡಬ್ಬಿ ಹಾಕಿ ಹೋಗ್ಬಿಡ್ತಾರೆ. ಏನಿಲ್ಲ, ಇವ್ರು ಹಂಗೆ ಮಾಡ್ತೇವೆ, ಹಿಂಗೆ ಮಾಡ್ತೇವೆ, ಇಟ್ಟದ್ ಮಾಡ್ತೇವೆ, ನಿಮ್ಗೆ ಇಲ್ಲ ಮಾಡ್ತೇವೆ ಅಂತ ಹೇಳ್ಬಿಡ್ತಾವ. ಹೇಳಿದ್ರಲ್ಲ
ಇದ್ದು ಸಾಲ ಮಾಸ್ತರ್ಗಳು ನೌಕರಿ ಪಗಾರ ಕೊಡೋರಿಲ್ಲ ಅವು ಪಿಚ್ಚ ಬಿಡಕತ್ಯಾವು ಸಾಲಿ ಕಲ್ತು ಹುಡುಗರು ಹಾಳಿ ಹಿಡ್ಕೊಂಡು ನಾವು ಅಡ್ಡಾಡಕತ್ಯಾವು ಅವಕ್ಕೆ ನೌಕರಿ ಸಿಗುವಲ್ದು ಹುಡುಗಿಯರಿಗೆ ಗಂಡು ಸಿಗುವಲ್ಲ ಹುಡುಗಿ ಹೋಗೈತಿ ಏನ್ ಸಾಲಿ ಕಲ್ತು ಏನ್ ಮಾಡೋದೈತಿ ಸಾಲಿ ಕಲ್ತು ಏನ್ ಮಾಡೋದೈತಿ ಭೂಮಿಯಾಗ ದುಡಿಯಾಕ ಬರುವಲ್ಲ ಗಂಡು ಹುಡುಗಿಯರು ಗಂಡು ಹುಡುಗರು ಲಗ್ನ ಆಗುವಲ್ಲ ನಮ್ಮ ಮನಸ್ಸಿಗೆ ಬಂದವ್ರು ಮಾಡ್ಕೊತೀವತ್ತ ಜಾತಿ ಅವ್ರು ನಡೆಯುವಲ್ಲ ಕುಲ್ಲವ್ರು ನಡೆಯುವಲ್ಲ ಹಿರಿಯವ್ರು ನಡೆಯುವ ಯಾರು ನಡೆಯುವ ಇದು ಹೆಂಗ್ ನಡಿಬೇಕು ಇವನು ನೆನೆಸವ್ರು ಯಾರು ಒಂದ್ ದಿವ್ಸ ಮಂದಿ ಉದ್ದ ನಂಗಿ ಹಾಕೊಂಡ ರಾಜಕೀಯ ಮಾಡಕಂತ ರಾಜಕೀಯ ಅವ್ರು ಬೆಂಡ ಕತ್ರಿ ತಗೊಂಡು ಅವ್ರು ಹೊಂಟಾರ ಮತ್ತೆ ಗಳೆ ತಗದ್ ಹೋದವ್ರು ಬೆಂಡ ಹತ್ತಿದ್ದ ದುಡಿಯಾಕ ಬರ್ತಾರ ಅವ್ರು ಭೂಮಿಯಾಗ ದುಡಿಯೋರು ಪಗಾರ ಅವ್ರು ಭೂಮಿಯಾಗ ದುಡಿಯೋರು ಪಗಾರ್ತಾ ಇರ್ತಾರೆ ಅವ್ರು ಹಂಗ ಗಂಡ್ರ ಬಳಿಗೆ ಹೇತು ಹುಡುಗಿ ಬರೋಳು ನನಗೆ ಪಗಾರ ಕೊಟ್ಟ ಆತ ಪಾಲ ಕೊಡೋದು ಕೊಟ್ಟೆ ಹಾಕಿ ಹೋಗ್ತಾಳೆ ಯಾರು ಹೇಳೋರೇ ಇಲ್ಲ ಇರ್ತೀವಿ ಇದು ನಮ್ಮ ರೈತರು ಏನಾಗೈತೆ ಅಂದ್ರೆ ಆಸರಿಲ್ಲದ ಕೂಸಾಗೈತಿ ಇದಕ್ಕೆ ಯಾರು ಹೆಣ್ಣು ಕೊಡುವಲ್ರ ರೈತರಿಗೆ ಯಾರು ಹೆಣ್ಣು ಕೊಡುವಲ್ರ ಯಾಕೆ ಕೊಡೋಲ್ಲ ಕೇಳ್ಬೇಕು ಒಂದಿನ ಯಪ್ಪ ನಮ್ಮ ಹುಡುಗಿ ಸಾಲಿ ಕಲ್ತತಿ ಒಂದ್ ದುಡ್ಡು ಹೋಗಲಕ್ಕ ನೌಕರಿ ಅವ್ರು ಕೊಡ್ತೇವೆ ಏನಿದೆ ಅಲ್ಲ ಅವಾಗ ನೌಕರಿ ಸಿಗುವಲ್ಲ ಇವರಿಗೆ ಗಂಡ ಸಿಗುವಲ್ಲ ಅಪ್ಪ ಅವನು ಹುಚ್ಚಿ ಬಿಡುವಲ್ಲ ಯಾರು ಮಾಡಬೇಕು ಇನ್ನೇನಾದ್ರೂ ನಮ್ಗೆ ದಾರಿ ತೋರಿಸ್ಬೇಕಾಗಿದ್ರ ನಮ್ಮ ಕನ್ಯಾ ಬಡ ಅಪ್ಪಗಳು ಬಂದಾರ ಇವತ್ತ ಅವರೇ ಒಂದು ನಮ್ಗೆ ದಾರಿ ತೋರಿಸ್ಬೇಕು ಇನ್ ಮಂದಿ ಎಲ್ಲ ಏನ್ ಬಂದೈತೆ ಅಂದ್ರ ರೈತರಿಗೆ ಹೆಣ್ಣು ಕೊಡುವಲ್ರಿ ದುಡಿಯೋರಿಗೆ ಹೆಣ್ಣು ಕೊಡುವಲ್ರ ಮತ್ತೆ ಏನಿರೋದು ಅಂತದು ಬಹಳ ಖುಷಿತಾಗೈತಿ ಪಡೆದವರಿಂದ ಮಾನವ ಜನ್ಮ ಹಡಿದ ತಾಯಿ ತಂದಿಯಂತೆ ಶ್ರೇಷ್ಠ ಪದವಿ ಪಡೆದುಕೊಂಡ ಒಕ್ಕಲಿಗರು ಪ್ರಜಾಪಾಲಕನಾಗಿ ಮೇಟಿ ವಿದ್ಯೆ ಒಲಿಸಿದರು ಜೀವ ಗ್ರಂಥಕ್ಕಾಗಿ ನವ ಧಾನ್ಯ ಬೆಳೆಸಿದರು ಜೀವ ಬಿಟ್ಟ ಸೇವೆ ಇಲ್ಲ ಸೇವೆ ಬಿಟ್ಟ ಜೀವ ಇಲ್ಲ ಶಿವನ ಸರ್ಪರಾದ ನಮ್ಮ ಒಕ್ಕಲಿಗರು ಭೂಮಿಗೆ ಅಧಿಷ್ಠಾನ ಬಸವಣ್ಣ ಆವದೇವರು ಅವನ ಸೇವೆ ಮಾಡಿ ಧನ್ಯರಾದ ಒಕ್ಕಲಿಗರು ರಂಟಿ ಕುಂಟಿ ಹೊಡೆದ ನಾವು ನಟ್ಟು ಕರಿಕೆ ಹಾಸನ ಮಾಡಿ ಮೇಘರಾಜನ ದಾರಿ ಕಾಯು ಒಕ್ಕಲಿಗರು ಬಿತ್ತು ಬೀಜ ತಂದ ಗುಡಿಯಲ್ಲಿ ಕಟ್ಟಿಕೊಂಡರು ರೋಣಿ ಆರಾತ್ರಿ ಮಿರ್ಗ ಮಳೆಗೆ ಬಿತ್ತಿ ಬಂದರು ಭಾವಶುದ್ಧ ರೈತರು ಬಾವಿಕೆರಿ ಕಡಿಸಿದರು ಬಾಳಿ ಬಗಲಿ ಕಬ್ಬು ಮೊದಲಾಗಿ ಹೆಚ್ಚಿದರು ಉತ್ತಮ ಗೊಬ್ಬರದಿಂದ ಪೀಕ್ ತಯಾರು ಮಾಡಿದರು ರೈತರ ಕಬ್ಬದಿಂದ ಸಕ್ಕರೆ ಫ್ಯಾಕ್ಟ್ರಿ ಆದ ತಯಾರು ಲಕ್ಷ್ಮಿ ಹತ್ತಿ ಅಪ್ಪಲಂಡ ಹತ್ತಿ ಜಯ ಹತ್ತಿ ಜವಾರಿ ಹತ್ತಿ ಪೀಕ್ ಮಾಡಿ ಸೋಕೆ ಇಲ್ಲದ ದುಡಿಯವರು ಅಕ್ಕಡೆ ಬಾರಸ್ಥಾನಕ್ಕೆ ಹತ್ತಿ ಸಪ್ಲೈ ಮಾಡಿದರು ಅದ ನೂಲು ತೆಗೆದ ಶುದ್ಧ ಕಾಲಿ ಮೇದಿದ್ದರು ನಾ ನೀ ಹೆಚ್ಚ ಕಲ್ವೀಗ ಹೆಚ್ಚನ್ನು ಲೌಕಿಕರು ಕಾಯ್ದೆ ಕಾನೂನು ತೆಗೆದಕ್ಕಾಗದ ಪತ್ರ ಬರೆದವರು ರೈತರ ಅನ್ನದಿಂದ ಇವರು ಎಲ್ಲ ಬದುಕಿದವರು ಮೂಗು ಕೊಟ್ಟ ಒಡಿಯಾಣ ಮರ್ತ ನಾವು ಹಾಡುವುದಲ್ಲ ನತ್ತಿಗಾಗಿ ಪತ್ತರನ್ನ ಹುಡುಕವರು ಮೂಗು ಇಲ್ಲದ ನತ್ತಿ ಯಾವಲ್ಲಿಡುವವರು ನಮ್ಮ ರೈತರನ್ನ ಎಂದು ಉದ್ಧಾರ ಮಾಡವರು ಅಪ್ಪ ಇವತ್ತ ನಾ ಪೂಜ್ಯರಿಗೆ ಒಂದು ಮಾತು ಏನ್ ಬೇಡ್ಕೊತೀನಿ ಅಂದ್ರೆ ಎಲ್ಲಾ ಕಡೆ ಅಡ್ಡಾಡಿ ನೋಡಿದ್ದೆ ದಿಕ್ಕು ದಿವಾಳಿಗೈತಿ ಹಡ್ಡಲಿ ಹಿಡ್ಕೊಳಕ್ ಬರ್ಲಂಗ ಆಗಿಬಿಟ್ಟೈತಿ ಚಾದರ ಕಿತ್ಕೊಂಡು ಕಿನಾರಾಗೈತಿ ಈ ಕಾಳು ಕೆಳಕ್ ಹೋಗ್ಯವು ಉಳ್ಳಾಗಡ್ಡಿ ಸುರ್ಪಾಣ ಇದು ಹಾಕಿಬಿಡ್ತಾವ ಈ ಕಾಡು ಹೋಗ್ಯವು ಒಟ್ಟು ತೊಗರಿ ಹಾಕ್ಯಾರ ಈ ಕಾಡು ಬರ್ತೇವು ಕಬ್ಬು ಹಾಕ್ಯಾರ ಒಬ್ಬರ ಒಂದ ರೈತರ ಮನೆ ಆಗಲ್ಲ ಒಂದ್ 10 ಚೀಲ ಜೋಳ ಗಡಂಚಿ ಮೇಗದವ ಗಡಂಚಿತ್ತು ಇಲ್ಲ ಗಡಂಚಿ ಇಲ್ಲ ಹಾಗೇ ಇಲ್ಲ ನಾವು ರೈತರ ಅಂತ ಹೇಳ್ತೇವೆ ರೈತರ ಮನ್ಯಾಗ ನಾಲ್ಕು ಬಂದೋಬಸ್ತ್ ಅದಾವ ಅವು ಇಲ್ಲ ಒಟ್ಟು ಟ್ಯಾಕ್ಟರ್ ತಗೊಂಡ್ ಬಡಿಯಾಕತ್ತೀವಿ ಗೊಬ್ಬರ ಇಲ್ಲ ನಾವು ಮೊದಲು ನಮ್ಮ ಹಿರಿಯರು ಬಿತ್ತು ಮುಂದೆ ಒಂದು ಎಂತ ಜನ ಬಿತ್ತಿದ್ರು ನಮ್ಮ ರೈತರಂದ್ರ ಪೀಕ್ ಬದ್ಲಿ ಮಾಡ್ತಿದ್ರ ಈ ವರ್ಷ ಹತ್ತಿ ಹಾಕಿದ ಹೊರಗೆ ಜೋಳ ಹಾಕೋದು ಜೋಳ ಹಾಕಿದ ಹೊರಗೆ ಸುರ್ಪಣೆ ಹಾಕಿದ ಹೊರಗೆ ಗೋಧಿ ಹಾಕೋದು ಪೀಕ್ ಬದಲು ಮಾಡ್ತಿದ್ರು ಪೀಕ್ ಬದಲು ಮಾಡಿ ಭೂಮಿ ಬೆಳೆತಿದ್ರು ಹೆಂಡಿ ಗೊಬ್ಬರ ಹಾಕ್ತಿದ್ರು ಮನ್ಯಾಗ 12 ದನಕಾರ ಇರ್ತಿದ್ರು ಆ ದನಾನು ಇಲ್ಲ ಕರಾನು ಇಲ್ಲ ಇವು ಎಲ್ಲ ಪಾಕಿಟ್ದಾಗ ಹಾಲು ತಗೊಂಡ್ಬಂದು ಚಾ ಮಾಡ್ಕೊಂಡು ಕುಡಿಯಾಕತ್ತೈತಿ ಬಂದು ರೈತರ ಮನೆಯಾಗ ಪ್ಯಾಕೆಟ್ದಾಗ ಹಾಲು ತರ್ತಾವ ಯಾಕಂತ ಕೇಳಿ ರೈತರ ಮಕ್ಕಳು ನೋಡ್ತೀನಿ ಅದೆಲ್ಲ ಸಾಲಿ ಕಲ್ತ ಎಪ್ಪ ನಮ್ಮ ದೇಶ ಎಲ್ಲ ಹಾಳಾಗತ್ತೈತಿ ಕರೆ ಅಂದ್ರೆ ಪೂರ ಹಾಳಾಗೈತಿ ಸಾಲಿ ಕಲ್ತಾರಂದ್ರೆ ನಮ್ಮ ದೇಶ ಹಾಳಾಗೈತಿ ನಮ್ಗೆ ಗಾಪಡ ಬಂದಿಲಿಂದ ಏನೂ ಆಗಿಲ್ಲ ಅದು ನಿಜವಾಗ್ಲೂ ಹಂಗ ರತ್ನ ಹಂಗೈತಿ ಗಟ್ಟಿ ಬಂಗಾರ ಹಂಗೈತಿ ಕಲ್ತಾವ್ರೆ ನಮ್ಮ ದೇಶ ಹಾಳು ಮಾಡ ಇದ್ರ ಮೊದಲು ನೆಟ್ಟಿನಾಗ ಇಟ್ಕೋರಿ ಮೊದಲು ನನ್ನ ಕಳಿಸಿದ್ರೆ ನಾನು ಮೊನ್ನೆ ಮಾತಾಡ್ತಿಲ್ಲ
ನನ್ನ ಮಗನ ನೌಕರಿ ಪೊಲೀಸ್ ನೌಕರಿಗೆ ಬೆಳಗಾವಿ ಕರ್ಕೊಂಡೋಗಿ ಎಂಟ್ರಿ ಕರ್ಕೊಂಡೋಗಿದ್ರು. ಕರ್ಕೊಂಡು ಹೋದಾಗ ಶಂಕರ್ ಬಿದ್ರಿ ಅವರು ಒಂದು ಮಾತು ಹೇಳಿದ್ದ, ಬಿದ್ರಿ ಏನು ಯಾಕೆ ಬಂದೆ ಅದು ಹೇಗಿದ್ರೆ ನಾವೊಂದು ಮಾತು ಹೇಳಿದ್ರೆ ನನ್ನ ಮಗನ ನೌಕರಿ ಅವರು ನಾವು ಪೊಲೀಸ್ ಮಾಡ್ತಿದ್ರು. ನಾ ಏನು ಮಾಡಿದ್ನಿ, ಯಪ್ಪ ದೇವರ ನನ್ನ ಮಗನ ನೌಕರಿ ಹತ್ತಬಾರ್ದಂದೆ, ನೌಕರಿ ಹತ್ತಬಾರ್ದಂದೆ. ಯಾಕಂದ್ರೆ ಒಂದು ನೌಕರಿ ಬಡಿಗೆ ತಗೊಂಡು ನೀವು ಬರ ಹೆಂಡತಿನ ಮಕ್ಕಳ ಊರನ್ನ ಮಂದಿನ ಕಾಕೋತ ಹೋಗ್ಕಾರು, ನಮ್ಮ ಹೊಲ ಯಾರು ನಮ್ಗೆ ಅನ್ನ ಹಾಕಿದ್ರು, ಏನು ಮಾಡೋದು. ಇವತ್ತು ನನ್ನ ಮಗ ವರ್ಷ ಒಂದು 50 ಚೀಲ ಜೋಳ ಬೆಳ್ತಾನೆ, 1 ಲಕ್ಷ ರೂಪಾಯಿ 1 ಲಕ್ಷ ರೂಪಾಯಿ ರೊಕ್ಕ ಬೆಳ್ತಾನೆ. ಅದನ್ನ ನಾವು ಒಟ್ಟು ಮನ್ಯಾಗ ಊಟ ಮಾಡ್ತೀವಿ. ದನ ಕರ ಹೆಂಡಿ ಹಿಕ್ಕಿ ಕಟ್ಟಿಗೆ ನಾವು ಇವತ್ತಿಗೂ ಕಟ್ಟಿಗೆ ಒಲೆಯೆಲ್ಲ ಊಟ ಮಾಡ್ತೀವಿ. ಆದ್ರೆ ಈಗ ಎಲ್ಲಾರ ಮನ್ಯಾಗ ಸಿಲಿಂಡರ್ ಬಂದ ನೀವು ನೋಡ್ಕೊರಿ ಆ ಜಿರ್ಲಿ ಅದು ಭಾಳ ಹೆಚ್ಚಾಗ್ಯಾವ. ಎಲ್ಲಾ ಮನ್ಯಾಗ ಜಿರ್ಲಿ ಆಗ್ಯಾವ, ಹುಳ ಹೆಚ್ಚಾಗ್ಯಾವ. ಅವು ಹುಳ ನೋಡ್ರಿ ಮತ್ತೆ ಅವು ಹೊಡ್ಯಾಗ ಎಣ್ಣೆ ತರ್ಬೇಕು, ನಾವು ಹೊಡ್ಯಾಕ ಎಣ್ಣೆ ತರ್ಬೇಕು. ಈಗೆಲ್ಲ ಪಾಕಿಟ್ದಾಗ ಬೀಜಗಳು ಗೊಂಜಾಳ ಹುಳ ಬೀಳಾಕತ್ಯಾವ, ಕೆಟ್ಟ ಮಣ್ಣ ಬದಕದು ಗೊಂಜಾಳ ಅಂತ ಬಿಟ್ಟು ಇವತ್ತು ಹುಳ ಬೀಳಕ್ ಹತ್ಯಾವ, ಜ್ವಾಳಕ್ಕೆ ಹುಳ ಬೀಳಕ್ ಹತ್ಯಾವ. ಬರೀ ಎಣ್ಣೆ ಹೊಡೋದು. ಗಾಡಿಗೆ ಎಣ್ಣೆ, ಗಾಡಿ ಹೊಡ್ಯಾವ ಎಣ್ಣೆ, ಮಣಿಗೆ ಎಣ್ಣೆ, ಹೊಲಕ್ಕೆ ಎಣ್ಣೆ, ರೊಕ್ಕ